ಈಗಾಗಲೇ ಹೋಟೆಲ್ಗಳಲ್ಲಿ ಇಡ್ಲಿ ಇದ್ರೆ ಸಾಂಬಾರಿಲ್ಲ, ಕೆಲವೊಂದು ಅಡುಗೆಗಳು ಸಿಗ್ತಾನೆ ಇಲ್ಲ, ಮನೆಗೆ ಗ್ಯಾಸ್ ಸಿಲಿಂಡರ್ಗೆ ಕೂಡ ತೊಂದರೆ ಆಗಿದೆ, ಕೊರತೆ ಆಗ್ತಾ ಇದೆ. ಇದು ಇನ್ನಷ್ಟು ತೀವ್ರ ಆಗ್ತಾ ಇದೆ. ಈಗಾಗಲೇ ಕಚ್ಚಾ ತೈಲದ ಬ್ಯಾರೆಲ್ ದರ $104 ಹೆಚ್ಚಳ ಆಗಿರುವಂಥದ್ದು. ಯಾವಾಗ ಅಮೆರಿಕ ಇರಾನ್ ನಡುವಿನ ಒಪ್ಪಂದ ಮುರಿದು ಬಿತ್ತು ಆ ಕ್ಷಣಕ್ಕೇನೆ ಹೆಚ್ಚಾಗಿದೆ. ಇದು ಮತ್ತಷ್ಟು ತೀವ್ರ ಆಗುವ ಲಕ್ಷಣ ಕೂಡ ಕಾಣಿಸ್ತಾ ಇದೆ. ಯುದ್ಧ ತೀವ್ರ ಆದ ಹಾಗೇನೆ ಗ್ಯಾಸ್ ಸಿಲಿಂಡರ್ ಗೋಳಾಟ ಮತ್ತಷ್ಟು ತೀವ್ರ ಆಗ್ಬೋದು. ಈಗಾಗಲೇ ಆಟೋಗಳಲ್ಲಿ CNG ಇಲ್ಲದೇನೆ LPG ಇಲ್ಲದೇನೆ ಪರದಾಡ್ತಾ ಇದ್ದಾರೆ ಆಟೋ ಡ್ರೈವರ್ಗಳು. ಭಾರತದಲ್ಲಂತೂ ಇದರ ತೀವ್ರತೆ ಬಹಳ ಹೆಚ್ಚಿದೆ. ಸದ್ಯದ ಪರಿಸ್ಥಿತಿಯನ್ನು ನಾವು ಹೇಳೋದಾದ್ರೆ, ಇರಾನ್ ಬಳಿಯ ಹೊರ್ಮುಜ್ ಜಲಸಂಧಿ ಇದೆಯಲ್ಲ, ಇದನ್ನ ಅಮೆರಿಕ ಈಗ ಸೀಸ್ ಮಾಡಿದೆ. ಭಾರತಕ್ಕೆ ಹಾಗೆ ಏಷ್ಯಾದ ದೇಶಗಳಿಗೆ ಬಹುತೇಕ ತೈಲ ಸರಬರಾಜಾಗ್ತಾ ಇದ್ದಂತ ಇರಾನ್ ಒಮಾನ್ ನಡುವಿನ ಹೊರ್ಮುಜ್ ಜಲಸಂಧಿ ಏನಿದೆ, ಇದನ್ನ ಅಮೆರಿಕ ಸೀಸ್ ಮಾಡಿದೆ. ಈ ಕಾರಣಕ್ಕೇನೆ ಒಪ್ಪಂದ ಮುರಿದು ಬಿದ್ದಿದ್ದು. ಯಾಕಂದರೆ ಇಲ್ಲಿ ಇರಾನ್ ಹೇಳ್ತಾ ಇತ್ತು, ಹೊರ್ಮುಜ್ ಜಲಸಂಧಿ ನನ್ನ ಹಿಡಿತದಲ್ಲಿರಬೇಕು. ಪ್ರತಿ ಹಡಗಿಗೆ 18 ಕೋಟಿ ಶುಲ್ಕವನ್ನು ವಿಧಿಸ್ತಾ ಇತ್ತು ಇರಾನ್. ಈಗ ಅಮೆರಿಕ 15 ಯುದ್ಧ ನೌಕೆಗಳನ್ನು ನಿಯೋಜಿಸಿದೆ ಹೊರ್ಮುಜ್ ಜಲಸಂಧಿಯಲ್ಲಿ. ಇರಾನ್ ಏನೇ ಕಿತಾಪತಿ ಮಾಡಿದ್ರು ಹೊಡೆದಾಕ್ತೀವಿ, ಇರಾನ್ ಯಾವುದೇ ಶುಲ್ಕ ಕಟ್ಟಿಸ್ಕೊಳ್ಳೋಕೆ ಬಂದರೆ ಬಿಡೋದಿಲ್ಲ, ಇದು ಓಪನ್ ಆಗಿರುತ್ತೆ ಅಂತ ಹೇಳಿ ಅಮೆರಿಕ ಹೇಳಿದೆ. ಆದರೆ ಭಾರತಕ್ಕೆ ಯಾವುದಾದ್ರೂ ತೊಂದರೆನಾ ಅಂದರೆ, ಭಾರತ ಇರಾನ್ ಜೊತೆಗೂ ಒಳ್ಳೆ ಸಂಬಂಧ ಹೊಂದಿದೆ. ಇರಾನ್ ಹಿಡಿತದಲ್ಲಿದ್ದರೂ ಕೂಡ ಹೊರ್ಮುಜ್ ಜಲಸಂಧಿಯಿಂದ ಭಾರತದ ಹಡಗುಗಳು ಬರ್ತವೆ. ಇನ್ನೊಂದು ಕಡೆ ಅಮೆರಿಕದ ಹಿಡಿತದಲ್ಲಿದ್ದರೂ ಕೂಡ ಹೊರ್ಮುಜ್ ಜಲಸಂಧಿಯಿಂದ ತೈಲದ ಹಡಗುಗಳು, ಗ್ಯಾಸ್ ಸಿಲಿಂಡರ್ಗಳು ಬರ್ತವೆ. ಆದರೆ ಇದು ಕೊರತೆ ಆಗಲಿಕ್ಕೆ ಇನ್ನೂ ಕಾರಣ ಆಗ್ತಾ ಇರುವಂಥದ್ದು ಯುದ್ಧದಿಂದಾಗಿ ತಡ ಆಗ್ತಾ ಇರುವಂಥದ್ದು. ಯುದ್ಧದಿಂದಾಗಿ ಒಂದಷ್ಟು ಹಿನ್ನಡೆ ಅಲ್ಲಿ ಬಂದಾಗ ತುಂಬ ತಡ ಆಗಿ ಆ ಹೊರ್ಮುಜ್ ಜಲಸಂಧಿಯನ್ನು ಪಾಸ್ ಆಗ್ತಾ ಇರುವಂಥದ್ದು. ಇನ್ನು ಬಹಳಷ್ಟು ಆತಂಕ ಪಡುವಂಥ ವಿಚಾರ ಅಂತ ಹೇಳಿದ್ರೆ, ಯುದ್ಧ ಹೆಚ್ಚಾಗ್ತಾ ಇದೆ, ಯುದ್ಧದ ತೀವ್ರತೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಯಾಕಂದರೆ ಅಮೆರಿಕಾದ ಷರತ್ತುಗಳಿಗೆ ಇರಾನ್ ಒಪ್ತಾ ಇಲ್ಲ. ಅಮೆರಿಕ ಹೇಳ್ತಾ ಇದೆ, ಹೊರ್ಮುಜ್ಜನ್ನು ಯಾವುದೇ ಕಾರಣಕ್ಕೂ ಹಿಡಿತಕ್ಕೆ ತಗೊಳ್ಬಾರ್ದು, ಹೊರ್ಮುಜ್ ಜಲಸಂಧಿಯನ್ನು, ಹಾಗೆಯೇ ಯಾವುದೇ ಶುಲ್ಕವನ್ನು ವಿಧಿಸಬಾರದು, ಯಾವುದೇ ಷರತ್ತುಗಳಿಲ್ಲದೆ ಶರಣಾಗಬೇಕು ಇರಾನ್ ಅಂತ. ಆದರೆ ಇರಾನ್ ಹೇಳ್ತಾ ಇದೆ, ನಾವು ಶರಣಾಗೋದಿಲ್ಲ, ನಾವು ಅಮೆರಿಕಕ್ಕೆ ಶರಣಾಗೋ ಮಾತೇ ಇಲ್ಲ, ಇದು ಯಾವ ಲೆವೆಲ್ಗೆ ಹೋದರೂ ಸರಿ ನಾವು ಅಮೆರಿಕಾವನ್ನು ಎದುರಿಸ್ತೀವಿ, ಇರಾನ್ನ ಸಾರ್ವಭೌಮತೆಯನ್ನು ಕಾಪಾಡ್ತೀವಿ ಅಂತ ಹೇಳ್ತಾ ಇದೆ. ಮುಜ್ತಾಬಾ, ಇರಾನ್ನ ಸುಪ್ರೀಂ ಕಮಾಂಡರ್ ಏನಿದ್ದಾರೆ ಮುಜ್ತಾಬಾ ಖಮೈನಿ, ಆತ ಅನಾರೋಗ್ಯದ ನಡುವೆ ಕೂಡ ಅವರ ಸೇನೆಗೆ ಗೈಡೆನ್ಸ್ ಮಾಡ್ತಾ ಇರಾನ್ನ ಸೇನೆಯನ್ನು ಮತ್ತಷ್ಟು ಸ್ಟ್ರಾಂಗ್ ಆಗೋದಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇರೋದ್ರಿಂದ ಈ ಯುದ್ಧ ಮತ್ತಷ್ಟು ತೀವ್ರ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಭಾರತಕ್ಕೆ ಗ್ಯಾಸ್ ಸಿಲಿಂಡರ್ ಹಾಗೆಯೇ ತೈಲದ ಕೊರತೆ ಕೂಡ ಬರುವ ದಿನಗಳಲ್ಲಿ ಆಗುವ ಸಾಧ್ಯತೆ ಇದೆ.